ನೀಡ್ಸ್ ಹೋಗ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನೋಡ್ತಾ ಇರೋದು ನಮ್ಮ ಮುಂದೆ ಲೆನೋವೊ ಬ್ರ್ಯಾಂಡಲ್ಲಿ ಸೆಕೆಂಡ್ ಹ್ಯಾಂಡ್ ಸಿಸ್ಟಮ್ ಬರುವಂಥದ್ದು. ಲಾಸ್ಟ್ 2 ತಿಂಗಳಿಂದ ತುಂಬ ಜನ ಸೆಕೆಂಡ್ ಹ್ಯಾಂಡ್ ಸಿಸ್ಟಮ್ ಬಗ್ಗೆ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಿಮಗೋಸ್ಕರ ಒಂದು ಬೆಂಕಿ ಸಿಸ್ಟಮ್ನ ತೊಗೊಂಬಂದಿದ್ದೀನಿ. ಅತಿ ಕಡಿಮೆ ಬೆಲೆಗೆ ಒಂದು ಬೆಸ್ಟ್ ಕಾನ್ಫಿಗರೇಷನ್ ಒಂದಿಗೆ ಈ ಸಿಸ್ಟಮ್ ನಿಮಗೆ ಸಿಗ್ತಾ ಇದೆ. ಸೊ ಏನು ಕಾನ್ಫಿಗರೇಷನ್ ಇದೆ, ಏನು ಕಾಸ್ಟ್ ಆಗುತ್ತೆ, ಏನಕ್ಕೆಲ್ಲ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಹೌದು, ನೀವು ನೋಡ್ತಾ ಇರೋದು ಲೆನೋವೊ ಬ್ರ್ಯಾಂಡಲ್ಲಿ ಥಿಂಕ್ ಸೆಂಟ್ರಿಕ್ ಸಿಸ್ಟಮ್ ಅಂತ ಹೇಳ್ಬೋದು. ಕಾರ್ಪೊರೇಟ್ ಸೆಗ್ಮೆಂಟ್ ಇದೆ ಆಯಿತಾ. ಬರೋಬ್ಬರಿ 24 ಇಂಚಿನ IPS ಮಾನಿಟರ್ನೊಂದಿಗೆ ಬರ್ತಾ ಇದೆ. ಈ ಸಿಸ್ಟಮ್ನ ವಿಶೇಷತೆ ಏನಪ್ಪ ಅಂತಂದರೆ ಮಾನಿಟರ್ ಅಂತ ಹೇಳ್ಬೋದು. ಸೊ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಕಂಪ್ಯೂಟರ್ ಕಲೆಗೆ, ಬೇಸಿಕ್ ವರ್ಕ್ಗಳಿಗೆ, ಆಮೇಲೆ ಫೋಟೋಶಾಪ್ ಡಿಸೈನ್ ವರ್ಕ್ಗಳಿಗೆ, ವಿಡಿಯೋ ಎಡಿಟಿಂಗಿಗೆ ಒಂದು ಒಳ್ಳೆ ಸಿಸ್ಟಮ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಸಿಸ್ಟಮ್ ನಿಮಗೆ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ವಿಶೇಷವಾಗಿ ಈ ಮಾನಿಟರ್ ಬಗ್ಗೆ ಹೇಳೋದಾದರೆ ನೋಡ್ತಾ ಇದ್ದಾರೆ, ಕ್ಯಾಮ್ರಾ ಇದರಲ್ಲಿ ಇಂಟಿಗ್ರೇಟ್ ಮಾಡಿರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು. ಸೊ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಸಿಸ್ಟಮ್ ಕೊಡಿಸ್ತೀರಾ ಅಂತಂದರೆ ಇದು ಅತ್ಯುತ್ತಮ ಸಿಸ್ಟಮ್ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ IPS ಪ್ಯಾನಲ್ ಇರೋದ್ರಿಂದ ನಿಮ್ಮ ಮಕ್ಕಳಿಗೆ ಕಣ್ಣಿಗೆ ಎಫೆಕ್ಟ್ ಆಗಲ್ಲ. ಸೊ ನೀವೇನಾದರೂ ಮಾರ್ಕೆಟಲ್ಲಿ ಒಂದು 2,500-3,000 ಕೊಟ್ಟು ಒಂದು ಹೊಸ ಮಾನಿಟರ್ ತೊಗೊಂಡು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಇವಾಗಲೇ ನಿಲ್ಲಿಸಿ. ಏನಕ್ಕೆ ಅಂತಂದರೆ ಅದರಲ್ಲಿ LED ಇರೋದ್ರಿಂದ ಮಕ್ಕಳ ಕಣ್ಣಿಗೆ ತುಂಬ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ IPS ಪ್ಯಾನಲ್ ನಿಮಗೆ ತುಂಬ ಕ್ಲಿಯರ್ ಆಗಿರುತ್ತೆ ಮತ್ತು ಕಣ್ಣಿಗೆ ಎಫೆಕ್ಟ್ ಸಹಿತ ಆಗಲ್ಲ ಅಂತ ಹೇಳ್ಬೋದು. ಹಾಗಾಗಿ IPS ಪ್ಯಾನಲ್ ಇರತಕ್ಕಂಥ 24 ಇಂಚಸ್ ಮಾನಿಟರಿಂದ ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಯೂಸ್ ಮಾಡೋಕ್ಕೆ. ಬರೀ ಮಕ್ಕಳಿಗೆ ಅಷ್ಟೆಲ್ಲ, ಇನ್ ಕೇಸ್ ನೀವೇನಾದರೂ ಫೋಟೋಶಾಪ್ ಡಿಸೈನ್ ಮಾಡ್ತೀರಾ ಅಂದರೆ, ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂತಂದರೆ, ಆಮೇಲೆ ಕೊರಲ್ ಡ್ರಾ ವರ್ಕ್ ಮಾಡ್ತೀರಾ ಅಂತಂದರೆ, ಆಫೀಸ್ ಕೆಲಸಗಳಿಗೆ ಇದು ತುಂಬ ಕ್ಲಿಯರ್ ಆಗಿ ತುಂಬ ದೊಡ್ಡದಾದ ಡಿಸ್ಪ್ಲೇ ನಿಮಗೆ ಸಿಗ್ತಾ ಇದೆ. ಆಮೇಲೆ ಈ ಡಿಸ್ಪ್ಲೇಯ ಒಂದು ವಿಶೇಷತೆ ಏನಪ್ಪ ಅಂತಂದರೆ ನೋಡ್ತಾ ಇದ್ರೆ ಹೈಟ್ ಅಡ್ಜಸ್ಟ್ಮೆಂಟ್ ಸಹಿತ ನೀವು ಮಾಡ್ಕೋಬೋದು ಆರಾಮಾಗಿ. ಅಷ್ಟೇ ಅಲ್ಲದೆ ನಿಮಗೆ ಸ್ಲೈಟ್ಲಿ ರೊಟೇಷನ್ ಸಹಿತ ಈ ಒಂದು ಮಾನಿಟರ್ಲಿ ಸಿಗ್ತಾ ಇರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು. ಆಮೇಲೆ ಸಿಸ್ಟಮ್ ಬಗ್ಗೆ ಹೇಳೋದಾದರೆ ನೋಡ್ತಾ ಇರೋ ಲೆನೋವೊ ಥಿಂಕ್ ಸೆಂಟ್ರಲ್ಲಿ i7 6th ಜನರೇಷನ್ ಒಂದಿಗೆ 8GB DDR4 RAM ಮತ್ತು 256GB SSD ಒಂದಿಗೆ ಬರ್ತಾ ಇರೋದ್ರಿಂದ 4 ಕೋರ್ಸ್ ಮತ್ತು 8 ಥ್ರೆಡ್ಸ್ ಇರತಕ್ಕಂಥ ಪ್ರೊಸೆಸರ್ ಇದು ಹೈಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ನೀವೇನಾದರೂ ಒಂದು ಎಕ್ಸ್ಟ್ರಾ 4GB ಗ್ರಾಫಿಕ್ಸ್ ಕಾರ್ಡ್ ಹಾಕೊಂಡ್ರಿ ಅಂತಂದರೆ ಆರಾಮಾಗಿ ವಿಡಿಯೋ ಎಡಿಟಿಂಗ್ ಮಾಡ್ಕೋಬೋದು, ಗ್ರಾಫಿಕ್ ಡಿಸೈನ್ ಮಾಡ್ಕೋಬೋದು. ಆಮೇಲೆ ನೀವೇನಾದರೂ ಬ್ಯಾನರ್ ಡಿಸೈನ್ ಮಾಡ್ತೀರಾ ಅಂದರೆ ಬಿಸ್ನೆಸ್ ಪರ್ಪಸ್ಗೆ ಒಂದು ಒಳ್ಳೆಯ ಸಿಸ್ಟಮ್ ಅತಿ ಕಡಿಮೆ ಬೆಲೆ ನಿಮ್ಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಸಿಸ್ಟಮ್ನ ಕಾಸ್ಟ್ ಬಗ್ಗೆ ಮಾತಾಡೋದಾದರೆ ಕೇವಲ 28,850 ರೂಪಾಯಿ ಬಜೆಟ್ನಲ್ಲಿ ಕಂಪ್ಲೀಟ್ ಸೆಟ್ ನಿಮಗೆ ಸಿಗ್ತಾ ಇದೆ. ಸೊ CPU ಜೊತೆಗೆ 24 ಇಂಚಸ್ IPS ಮಾನಿಟರ್ನೊಂದಿಗೆ ಕೀಬೋರ್ಡ್ ಮತ್ತು ಮೌಸ್ ಸಹಿತ ಸಿಗ್ತಾ ಇರುವಂಥದ್ದು. ಇದರ ವಿಶೇಷತೆ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಕ್ಯಾಮ್ರಾ ಸಹಿತ ಇಂಟಿಗ್ರೇಟ್ ಇರೋದ್ರಿಂದ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಕ್ಕೆ ಕೊಡಿಸ್ತೀರಾ ಅಂದರೆ, ನೀವೇ ಒಂದು ಬಿಸ್ನೆಸ್ ಮೀಟಿಂಗ್ ಅಟೆಂಡ್ ಮಾಡ್ತೀರಾ ಅಂದ್ರೆ ಸಹಿತ ಇದು ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಮಾರ್ಕೆಟ್ನ ಬೆಲೆಗಿಂತ ನಿಮಗೆ 4,000-5,000 ರೂಪಾಯಿ ಕಡಿಮೆ ಬೆಲೆಗೆ ಇದು ಸಿಗ್ತಾ ಇದೆ. ಸೊ ನಾನು ತುಂಬ ಜನ ವಿಡಿಯೋಗ್ರಾಫರ್ಸ್ಗೆ ಮತ್ತು ಫೋಟೋಗ್ರಾಫರ್ಸ್ಗೆ ಈ ಸಿಸ್ಟಮ್ನ ನಾನು ಸಜೆಸ್ಟ್ ಮಾಡ್ತೀನಿ. ಏನಕ್ಕೆ ಅಂದರೆ ಒಂದು ತುಂಬ ಕ್ಲಿಯರ್ ಆಗಿರ್ತಕ್ಕಂಥ ಮಾನಿಟರ್ನೊಂದಿಗೆ i7 6th ಜನರೇಷನ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಸಿಸ್ಟಮ್ ಅಂತ ಹೇಳ್ಬೋದು. ಅತಿ ಕಡಿಮೆ ಬೆಲೆಗೆ ಜಸ್ಟ್ ಒಂದು 4GB ಗ್ರಾಫಿಕ್ಸ್ ಕಾರ್ಡ್ ಹಾಕೊಂಡು ನೀವು ಆರಾಮಾಗಿ ಇದರಲ್ಲಿ ವಿಡಿಯೋ ಎಡಿಟಿಂಗ್ನ EDS ಸಾಫ್ಟ್ವೇರ್ನ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ಆಲ್ಬಮ್ ಡಿಸೈನ್ಸ್ ಸಹಿತ ಇದರಲ್ಲಿ ನಿಮಗೆ ಆರಾಮಾಗಿ ವರ್ಕೌಟ್ ಆಗುತ್ತೆ. ಸೊ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಾವಣಗೆರೆ ದುತಿನ್ ಫೋರ್ಟ್ಗೆ ಡೈರೆಕ್ಟಾಗಿ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ನಿಮಗೆ ಬರೋಕ್ಕಾಗಿಲ್ಲ ಅಂತಂದರೆ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಇವಾಗಲೇ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ನಿಮ್ಮ ಒಂದು ಆರ್ಡರ್ಸ್ನ ನೀವು ಪ್ಲೇಸ್ ಮಾಡ್ಬೋದು. ಕೇವಲ 25 ಯೂನಿಟ್ ಮಾತ್ರ ಸ್ಟಾಕ್ ಇರೋದ್ರಿಂದ, ತುಂಬ ಕಡಿಮೆ ಯೂನಿಟ್ಸ್ ಇರೋದ್ರಿಂದ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಇವಾಗಲೇ ಕಾಲ್ ಮಾಡಿ ನಿಮ್ಮ ಆರ್ಡರ್ಸ್ನ ಕನ್ಫರ್ಮ್ ಮಾಡ್ಕೋಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.